ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಡ್ರಾಮಾನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇವರೇ ಈ ಕಥೆಯ ನಾಯಕ ಗುನಾಂಜ, ಅನಿಮೇಷನ್ ಕಂಪನಿಯ ಸಿಇಒ. ಇವರೇ ಈ ಕಥೆಯ ನಾಯಕಿ ಜೂಜುನ್ಶಿ. ಹಣ ಸಂಪಾದನೆ ಮಾಡೋದಕ್ಕೆ ಡೆಲಿವರಿ ಗರ್ಲ್ ಆಗು ಕೂಡ ಕೆಲಸ ಮಾಡ್ತಿರ್ತಾಳೆ. ಹಾಗೆ ಒಂದ್ ಕಂಪ್ನಿನಲ್ಲಿ ಕಾರ್ಟೂನ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾಂಜ ಡಿಫೆನ್ಸ್ ಸ್ಟಾರ್ ಕಂಪನಿಯ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿರ್ತಾನೆ. ಹಳೆ ಆರ್ಟಿಸ್ಟ್ ಮಾಡಿದಂತ ವರ್ಕ್ ನ ಕಾಪಿ ಮಾಡಿರ್ತಾರೆ. ಗುನಾಂಜನ್ ಹತ್ರ ಮಾತಾಡಿ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಬೇಡಿ ಅಂತ ಕೇಳೋದಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಅವರು ಒಪ್ಪೋದಿಲ್ಲ. ಆ ವ್ಯಕ್ತಿ ಮಾಡಿದ ತಪ್ಪನ್ನ ಸೂಜುನ್ಶಿ ಮೇಲೆ ಹಾಕ್ತಾರೆ. ಅವಳು ಅದೇ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾಳೆ. ಅವಳ ಕೈಲಿ ಕೆಲವೊಂದು ಪೇಪರ್ಸ್ ಇರುತ್ತೆ. ಅದನ್ನ ಗುನಾಂಜಗೆ ತೋರ್ಸೋದಿಕ್ಕೆ ಅಂತ ತಗೊಂಡ್ ಬಂದಿರ್ತಾರೆ. ಅವನ್ ಕೈ ತಾಕಿ ಪೇಪರ್ಸ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಗುನಾಂಜ ಅದ್ರ ಮೇಲೆನೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೂಜುನ್ಶಿಗೆ ತುಂಬಾನೇ ಕೋಪ ಬರುತ್ತೆ. ಅವನ್ನ ಇಟ್ಕೊಂಡು, ನಾನೊಬ್ಳು ಆರ್ಟಿಸ್ಟ್, ನೀವು ಕೂಡ ಇದೇ ಫೀಲ್ಡ್ ಅಲ್ಲಿ ಇದ್ದೀರಾ, ನನ್ ಕೆಲ್ಸದ ಮೇಲೆ ನಿಮ್ಗೆ ರೆಸ್ಪೆಕ್ಟ್ ಇರ್ಬೇಕು. ನಾನು ಬೇರೆ ಯಾರದನ್ನು ಕಾಪಿ ಮಾಡಿಲ್ಲ, ರಾತ್ರಿ ಎಲ್ಲ ಕೂತ್ಕೊಂಡು ಕೆಲಸ ಮಾಡಿದೀನಿ. ನೀವು ನನ್ ಪೇಪರ್ಸ್ ನ ಹಾಳು ಮಾಡಿದ್ದಕ್ಕೆ ಕಾಂಪನ್ಸೇಷನ್ ಹಣ ಕೊಡ್ಬೇಕು, ಇಲ್ಲ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಗುನಾಂಜ ಏನನ್ನು ಮಾತಾಡ್ದಲೆ ಅವಳ ಎದುರುಗಡೆನೆ ಹೋಗ್ತಿರ್ಬೇಕಾದ್ರೆ ಅವಳು ಇದಕ್ಕೆ ಪೇ ಮಾಡಬಹುದು ಅಂತ ಹೇಳ್ತಾಳೆ. ಆಗ ಅವನು ಹಣನ ಪೇ ಮಾಡಿ ಅಲ್ಲಿಂದ ಹೋಗ್ತಾನೆ. ಸೂಜುನ್ಶಿ ಗುನಾಂಜಿ ಜೊತೆ ಆ ರೀತಿ ನಡ್ಕೊಂಡಿದ್ರಿಂದ ಅವಳು ಕೆಲಸ ಮಾಡ್ತಿದ್ದ ಕಂಪನಿಯಿಂದ ಅವಳನ್ನ ಕೆಲಸದಿಂದ ತೆಗ್ದಾಕ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅವಳು ಸೀನಿಯರ್ ಅಸಿಸ್ಟೆಂಟ್ ಜಾಂಗಿಂಗ್ ಅವನ ಜೊತೆ ಎಲ್ಲಾ ವಿಷಯನೂ ಹೇಳ್ಕೊತಾಳೆ. ಅವನು ಅವಳನ್ನ ತುಂಬಾನೇ ಇಷ್ಟಪಡ್ತಿರ್ತಾನೆ. ಆದ್ರೆ ಅವನ್ ಫೀಲಿಂಗ್ಸ್ ನ ಅವಳಿಗೆ ಹೇಳ್ಕೊಂಡಿರಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಸುಜುನ್ಶಿ ಫ್ರೆಂಡು ಸೂ ಅಂತ ಅವಳಿಗಾಗಿ ಚಾಕ್ಲೇಟ್ ತಗೊಂಡ್ ಬಂದಿರ್ತಾಳೆ. ಇದು ಲಕ್ಕಿ ಡ್ರಾದಲ್ಲಿ ಅವಳಿಗೆ ಸಿಕ್ಕಿದ್ದು ಅಂತ ಹೇಳಿ ಕೊಡ್ತಾಳೆ. ಚಾಕ್ಲೇಟ್ ಬಾಕ್ಸ್ ನ ನೋಡಿ ಸುಜುನ್ಶಿ ತುಂಬಾನೇ ಖುಷಿಯಾಗಿರ್ತಾಳೆ. ಆದ್ರೆ ಲಕ್ಕಿ ಡ್ರಾನಲ್ಲಿ ಸೂಗೆ ಸಿಕ್ಕಿರೋಲ್ಲ. ಅದನ್ನ ಸುಜುನ್ಶಿ ಅಣ್ಣ ಸೂ ಕೈಲಿ ಕೊಟ್ಕಳಿಸಿರ್ತಾನೆ. ಸುಜುನ್ಶಿ ಹತ್ರ ಸುಳ್ಳು ಹೇಳಿರ್ತಾನೆ, ಓದೋದಿಕ್ಕೆ ಬೇರೆ ಕಡೆ ಹೋಗಿದ್ದೀನಿ ಅಂತ. ಆದ್ರೆ ಅವನು ಎಲ್ಲೂ ಹೋಗಿರಲ್ಲ, ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಅದು ಸುಜುನ್ಶಿಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾಂಜ ಆಫೀಸ್ಗೆ ಅವ್ರ ಫ್ಯಾಮಿಲಿ ಲಾಯರ್ ಬಂದಿರ್ತಾರೆ. ಇದು ನಿಮ್ ತಂದೆ ಮಾಡಿರೋ ವಿಲ್, ನೀವ್ ಈ ಕಂಪ್ನಿ ಸಿಇಒ ಆಗಿರ್ಬೇಕು ಅಂದ್ರೆ 10% ಶೇರ್ ಇರ್ಬೇಕು. ಆದ್ರೆ ನಿಮ್ ತಂದೆ ಅವ್ರ ಫ್ರೆಂಡ್ ಹೆಸರಿಗೆ ಬರ್ದಿದ್ದಾರೆ. ನಿಮ್ ತಂದೆ ಕಷ್ಟದಲ್ಲಿದ್ದಾಗ ಅವರು ತುಂಬಾನೇ ಸಹಾಯ ಮಾಡಿದ್ದಾರೆ. ಅವ್ರ ಕುಟುಂಬನ ನಿಮ್ ತಂದೆನೆ ನೋಡ್ಕೊತಾ ಇದ್ರು. ಮಿಸ್ಟರ್ ಝೂ ಮಗಳನ್ನ ನೀವು ಮದ್ವೆ ಆಗ್ಬೇಕು, ಇದು ಅವ್ರ ಕೊನೆ ಆಸೆ ಅಂತ ಹೇಳ್ತಾರೆ. ಇದನ್ನ ಕೇಳ್ದ ಗುನಾಂಜ ಜಿಯಾಂಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋದಿಕ್ಕೆ ಹೇಳ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಗುನಾಂಜಗೆ ಕೊಡ್ತಾನೆ. ಅದ್ರಲ್ಲಿ ಜೂಜುನ್ಶಿ ಫೋಟೋ ಇರುತ್ತೆ. ಆಗ ಅವನ್ಗೆ ಅರ್ಥ ಆಗುತ್ತೆ ಅವ್ನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಇವಳೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಕಾರಲ್ಲಿ ಹೋಗ್ತಾ ಜಿಯಾಂಗ್ ಗುನಾಂಜನ ಕೇಳ್ತಾನೆ, ಆ ಹುಡುಗಿನ ಮದ್ವೆ ಆಗೋ ಅವಶ್ಯಕತೆ ಇದೆಯಾ ಅಂತ. ಆಗ ಗುನಾಂಜ, ಇದು ನಮ್ ತಂದೆ ಕೊನೆ ಆಸೆ, ಅವ್ರ ಆಸೆನ ನಾನು ಪೂರ್ತಿ ಮಾಡ್ಬೇಕು. ಡೇಟಿಂಗ್ ಮಾಡೋದಿಕ್ಕೆ ನನ್ನ ಹತ್ರ ಈಗ ಸಮಯ ಇಲ್ಲ, ಡೈರೆಕ್ಟ್ ಮದ್ವೆ ಆಗೋದಿಕ್ಕೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಜಾಂಗ್, ಮದ್ವೆ ವಿಷಯನ ನನಗ್ ಬಿಟ್ಬಿಡಿ, ನಾನ್ ನೋಡ್ಕೋತೀನಿ. ಅವ್ರ ಮನೆ ಹತ್ರ ತುಂಬಾ ಜನ ಗೂಂಡಾಗಳು ಬರ್ತಾನೆ ಇರ್ತಾರೆ. ಆ ಗೂಂಡಾಗಳಿಂದ ಅವಳನ್ನ ಬಚಾವ್ ಮಾಡು, ನಿಮ್ ಪ್ರೀತಿಲಿ ಬೀಳ್ತಾಳೆ ಅಂತ ಹೇಳ್ತಾನೆ. ಆದ್ರೆ ಅದೆಲ್ಲ ಸುಜುನ್ಶಿ ಲೈಫ್ ಅಲ್ಲಾಗ್ಲೇ ನಡೀತಾ ಇರುತ್ತೆ. ಗೂಂಡಾಗಳು ಸುಜುನ್ಶಿನ ಓಡಿಸ್ಕೊಂಡ್ ಬರ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಗುನಾಂಜ ಕೂಡ ಬಂದು ಅವಳನ್ನ ಕಾಪಾಡ್ತಾನೆ. ಗುನಾಂಜ ರೌಡಿಗಳ ಜೊತೆ ಫೈಟ್ ಮಾಡ್ತಿದ್ರೆ ಸುಜುನ್ಶಿಗೆ ನಂಬೋದಿಕ್ಕಾಗ್ತಿರಲ್ಲ. ಈ ಸಿಇಒ ನನ್ನನ್ನ ಕಾಪಾಡಿದಾರ ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಇಬ್ರು ಕೂಡ ಕಾರಲ್ಲಿ ಕೂತಿರ್ತಾರೆ. ಮಳೆಲಿ ನೆಂದಿರೋದ್ರಿಂದ ಒರೆಸ್ಕೋತಿರ್ಬೇಕಾದ್ರೆ ಸುಜುನ್ಶಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆಗ ಅವನು ನನ್ನನ್ನ ಮದ್ವೆ ಆಗು ಅಂತ ಕೇಳ್ತಾನೆ. ಆಗ ಸುಜುನ್ಶಿ ಶಾಕಿಂದ, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ನಿನ್ನ ಹೇಗ್ ಮದ್ವೆ ಆಗ್ಲಿ ಅಂತ ಕೇಳ್ತಾಳೆ. ಆಗ ಗುನಾಂಜ, ನಾನ್ ನಿನಗೆ 2 ಆಪ್ಷನ್ ಕೊಡ್ತೀನಿ, ನನ್ನನ್ನ ಮದ್ವೆ ಆಗು ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗು ಅಂತ ಹೇಳ್ತಾನೆ. ಆಗಳು ಇದ್ಯಾವ ರೀತಿ ಆಪ್ಷನ್? 2 ಕೂಡ ಸೇಮ್ ಒಂದೇ. ಆಗ ಗುನಾಂಜ, ಮಳೆಲಿ ನೆಂದಿರ್ತಾಳಲ್ವಾ, ಅದಕ್ಕಾಗಿ ಅವನ್ ಕೋಟನ್ನ ಬಿಚ್ಚಿ ಅವಳಿಗೆ ಕೊಡೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ಸುಜುನ್ಶಿ ಅವನನ್ನ ತಪ್ಪಾಗಿ ತಿಳ್ಕೊಂಡು ಚೆನ್ನಾಗಿ ಹೊಡೆದು ಕಾರಿಂದ ಇಳಿದು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾಂಗ್ ಅವನಿಗೆ ಐಡಿಯಾ ಕೊಡ್ತಾನೆ. ಸುಜುನ್ಶಿಗಾಗಿ ಮೊದ್ಲು ಬೊಕ್ಕೆ ಕಳಿಸ್ತಾನೆ, ಆಮೇಲೆ ಚಾಕ್ಲೇಟ್ ಐಸ್ ಕ್ರೀಮ್ ಕಳಿಸ್ತಾನೆ. ಆದ್ರೆ ಯಾವುದೇ ಐಡಿಯಾ ಕೂಡ ವರ್ಕ್ ಆಗಲ್ಲ. ಆಗ ಜಾಂಗ್ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡಿ ಇದೆಲ್ಲ ಹುಡುಗಿರ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಇಂಡೈರೆಕ್ಟ್ ಆಗಿ ಆ ಕೆಲಸ
ಸುಜುನ್ಶಿಗೆ ಹೋಗುತ್ತೆ. ಅವಳು ಪ್ರಪೋಸ್ ಮಾಡೋದಕ್ಕೆ ಎಲ್ಲಾ ರೀತಿ ಡೆಕೋರೇಷನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಗುನಾಂಜ ಬರ್ತಾನೆ. ಅವಳನ್ನ ಅಲ್ಲಿ ನೋಡಿ ಶಾಕ್ ಆಗ್ತಾನೆ. ಅವನ ಕೈಲಿದ್ದ ರಿಂಗ್ ನ ತಗೊಂಡು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಅದೊಂದ್ ರೀತಿ ಫನ್ನಿ ಆಗಿರುತ್ತೆ. ಅಲ್ಲಿಗೆ ಸುಜುನ್ಶಿ ಫ್ರೆಂಡ್ ಬಂದು ಚಿಯರ್ ಅಪ್ ಮಾಡ್ತಾ ಹಾಗೆ ವಿಡಿಯೋ ಕೂಡ ಮಾಡ್ಕೊಡ್ತಿರ್ತಾರೆ. ಆಗ ಗುನಾಂಜ ಅವಳಿಗೆ ರಿಂಗ್ ಹಾಕೋದಿಕ್ಕೆ ಅಂತ ಹೋಗ್ತಾನೆ. ಆಗ ಅವಳು ಕೈನ ಹಿಂದೆ ತಗೊಂಡು ನಾನ್ ಹೇಗೆ ನಿನ್ನ ಮದ್ವೆ ಆಗೋದಿಕ್ಕಾಗುತ್ತೆ, ಇಲ್ಲಿವರೆಗೂ ನಿನ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಗುನಾಂಜ ಸರಿ ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಹೇಳು ಅಂತ ಹೇಳಿ 5 ನಿಮಿಷ ಕಂಪ್ಲೀಟ್ ಆಯ್ತು, ಈಗ ಹೇಳು ಅಂತ ಕೇಳ್ತಾನೆ. ಆದ್ರೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ವಾಪಸ್ ಬರ್ತಾಳೆ ಅವನ ಹತ್ರ ದುಡ್ಡು ಕೇಳೋದಿಕ್ಕೆ ಅಂತ. ಆದ್ರೆ ಅವನಾಗ್ಲೇ ದುಡ್ಡನ್ನ ಪೇ ಮಾಡಿರ್ತಾನೆ. ಅದೇ ಸಮಯಕ್ಕೆ ಅವಳು ಬೀಳೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಗುನಾಂಜ ಅವಳ ಕೈನ ಇಟ್ಕೊಂಡು ಎಳ್ಕೋತಾನೆ. ಆಗ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಆಗ್ತಾರೆ. ಆಗ ಅವಳು ಅವನ ಕಾಲ್ನ ತುಳಿದು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಮಾರ್ನಿಂಗ್ ಆಗಿರುತ್ತೆ. ಆಫೀಸ್ ಬಂದು ಜಾಂಗ್ ಮಾಡಿದ ಐಡಿಯಾ ಎಲ್ಲ ಫೇಲ್ ಆಗಿರುತ್ತೆ. ಚೆನ್ನಾಗಿ ಬೈತಾ ಇರ್ತಾನೆ. ಆಗ ಅವನು ಇನ್ನೊಂದು ಐಡಿಯಾ ಕೊಡ್ತಾನೆ. ಹುಡುಗಿರ್ಗೆ ಹ್ಯಾಂಡ್ ಬ್ಯಾಗ್ ಅಂದ್ರೆ ಇಷ್ಟ, ಅದನ್ನೇ ಕೊಡು ಅಂತ ಹೇಳ್ತಾನೆ. ಆಗ ಗುನಾಂಜ ಸುಜುನ್ಶಿ ಕಾಲೇಜ್ ಹತ್ರ ತುಂಬಾನೇ ಹ್ಯಾಂಡ್ ಬ್ಯಾಗ್ ಇಟ್ಟಿರ್ತಾನೆ. ಅದನ್ನ ನೋಡಿ ಅವಳು ಕೋಪ ಮಾಡ್ಕೊಂಡು ಗುನಾಂಜ ಆಫೀಸಿಗೆ ಬಂದಿರ್ತಾಳೆ. ಅಲ್ಲಿ ರಿಸೆಪ್ಷನಿಸ್ಟ್ ಕೇಳ್ತಾಳೆ, ಅಪಾರ್ಟ್ಮೆಂಟ್ ಇಳ್ತಾಳೆ, ಯಾರನ್ನು ಬಿಡೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ಕಣ್ ತಪ್ಸಿ ಗುನಾಂಜನ ಮೀಟ್ ಮಾಡೋದಿಕ್ಕೆ ಬರ್ತಾಳೆ. ಎಲ್ಲಾ ಗಿಫ್ಟ್ ನು ವಾಪಸ್ ತಗೊಳ್ಳೋದಿಕ್ಕೆ ಹೇಳ್ತಾಳೆ. ಆಗ ಅವನು ನಾನೀಗ ಬಿಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಗ ಅವಳು ಗಿಫ್ಟ್ ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಆಗ ಗುನಾಂಜ ನನ್ ಗಿಫ್ಟ್ ನ ವಾಪಸ್ ತಗೋಬೇಕು ಅಂದ್ರೆ ನೀನ್ ನನ್ನ ಮದ್ವೆ ಆಗ್ಬೇಕು. ಆಗವಳು ನಾನ್ ಯಾಕೆ ನಿನ್ನ ಮದ್ವೆ ಆಗ್ಬೇಕು? ಆಗವನು ಯಾಕಂದ್ರೆ ನಾನು ಸ್ಮಾರ್ಟ್ ಇಂಟೆಲಿಜೆಂಟ್, ಅದಕ್ಕೆ ನನ್ನ ಮದ್ವೆ ಆಗು ಅಂತ ಹೇಳ್ತಾ ಅವಳ ಹತ್ರ ಹೋಗ್ತಿದ್ರೆ ಅವಳು ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ. ಆಗವಳು ಸೋಫಾ ಮೇಲೆ ಬೀಳೋದಿಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಗುನಾಂಜ ಟೈನ ಇಟ್ಕೊಂಡು ಎಳಿತಾಳೆ. ಆಗ ಇಬ್ರು ಕೂಡ ಸೋಫಾ ಮೇಲೆ ಬೀಳ್ತಾರೆ. ಆಕ್ಸಿಡೆಂಟ್ಲಿ ಕಿಸ್ ಮಾಡ್ತಾರೆ. ಅವರು ಈ ಸ್ಥಿತಿಲಿ ಇರ್ಬೇಕಾದ್ರೆ ಆಫೀಸ್ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯ್ಸ್ ಅವ್ರನ್ನ ನೋಡ್ತಾರೆ. ಅದೇ ಸಮಯಕ್ಕೆ ಗುನಾಂಜ ಕೂಡ ವರ್ಕರ್ಸ್ ನ ನೋಡ್ತಾನೆ. ಅವನಿಗೆ ಕ್ಲೌಡ್ ಅಂದ್ರೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ ಅವನ್ ಲೈಫ್ ಅಲ್ಲಿ ಹಿಂದೆ ನಡೆದ ಇನ್ಸಿಡೆಂಟ್ ಇಂದ. ಆಗ ಅವನ್ಗೆ ಪ್ರಜ್ಞೆ ತಪ್ಪೋಗುತ್ತೆ. ಅವನ ಅಸಿಸ್ಟೆಂಟ್ ಜಾಂಗ್ ಬಂದಿ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. ಆಗ ಸುಜುನ್ಶಿ ಇದೆಲ್ಲ ಆಗಿದ್ದು ನನ್ನಿಂದ ಅಂತ ಹೇಳ್ತಾಳೆ. ಆಗ ಅವನು ಸರಿಯಾಗಿದ್ರೆ ನನ್ನನ್ನ ಮದ್ವೆ ಆಗು. ಆಗ ಜಿನ್ಶಿ ನಾನ್ ಯಾಕೆ ನಿನ್ನ ಮದ್ವೆ ಆಗ್ಬೇಕು? ಆಗ ಗುನಾಂಜ ಯಾಕಂದ್ರೆ ನಿನ್ನಿಂದ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು ಅಂತ ನೀನೇ ಹೇಳ್ದಲ್ಲ, ಅದಕ್ಕೆ ನನ್ನನ್ನ ಮದ್ವೆ ಆಗು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಗುನಾಂಜ ಅಮ್ಮ ಬಂದು ಇವ್ರ ಮಾತನ್ನ ಕೇಳಿಸ್ಕೊಂಡು ತುಂಬಾನೇ ಪ್ರಶ್ನೆ ಮಾಡ್ತಾರೆ. ಈ ಹುಡ್ಗಿ ಯಾರು, ಇವಳ ಹೆಸರೇನು, ಇವಳು ನಿನಗೆ ಏನಾಗ್ಬೇಕು ಅಂತ ಹೇಳಿ ತುಂಬಾನೇ ಪ್ರಶ್ನೆ ಮಾಡ್ತಾರೆ. ಆಗ ಗುನಾಂಜ ಇವಳು ನನ್ನ ಗರ್ಲ್ ಫ್ರೆಂಡು ಅಂತ ಹೇಳ್ತಾನೆ. ಹಾಗೆ ಸುಜುನ್ಶಿಗೆ ಅಮ್ಮನ ಸಂಭಾಳಿಸೋದಿಕ್ಕೆ ಹೇಳ್ತಾನೆ. ಅದಕ್ಕೆ ದುಡ್ಡು ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾನೆ. ಆಗ ಜಿನ್ಶಿ ಗುನಾಂಜ ಅಮ್ಮನ ನಂಬಿಸೋದಿಕ್ಕೆ ಒಂದು ಲವ್ ಸ್ಟೋರಿ ಹೇಳ್ತಾಳೆ. ಆಗ ಗುನಾಂಜ ಅಮ್ಮ ಅವ್ರ ಲವ್ ಸ್ಟೋರಿನ ಕೇಳಿ ತುಂಬಾನೇ ಖುಷಿ ಪಡ್ತಾರೆ. ನನ್ನ ಮಗಂಗೂ ಕೂಡ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಹೇಳ್ತಾರೆ. ಆಗ ನಾನ್ಸಾ ಅವ್ರನ್ನ ಅಲ್ಲಿಂದ ಕಳಿಸಿ ಸುಜುನ್ಶಿನ ಕಾಲೇಜ್ಗೆ ಡ್ರಾಪ್ ಮಾಡೋದಿಕ್ಕೆ ಅಂತ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾಂಗ್ ನ ನೋಡ್ತೀವಿ. ಗುನಾಂಜ ಪ್ರಪೋಸ್ ಮಾಡಿದ ವಿಡಿಯೋ ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿರುತ್ತೆ. ಆ ವಿಡಿಯೋನ ಸೀನಿಯರ್ ಎಂಪ್ಲಾಯ್ ಜಿಂಗ್ ಕೂಡ ನೋಡಿ ಬೇಜಾರ್ ಮಾಡ್ಕೋತಾಳೆ. ಯಾಕಂದ್ರೆ ಗುನಾಂಜನ ಅವಳು ಕೂಡ ಇಷ್ಟಪಡ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾನ್ಸಾ ಜಿನ್ಶಿ ಜೊತೆ ಅವರಮ್ಮ ಲಂಚಿಗೆ ಬಂದಿರ್ತಾರೆ. ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಜಿನ್ಶಿ ಈ ರೆಸಿಪಿನ ನೋಡ್ತಾ ಇದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ ಅಂತ ಹೇಳ್ತಾಳೆ. ಆಗ ಗುನಾಂಜ ಅಮ್ಮ ಅವಳ ಮಾತ್ ಕೇಳಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅದು ಯೂನಿಕ್ ರೆಸಿಪಿ. ಆಗ ಅವರು ಕೇಳ್ತಾರೆ ನೀನು ಮಿಸ್ಟರ್ ಝೂ ಮಗಳ ಅಂತ. ಅದನ್ನ ಕೇಳಿ ಜಿನ್ಶಿ ನಮ್ ತಂದೆ ನಿಮ್ಗೆ ಹೇಗ್ ಗೊತ್ತು ಅಂತ ಕೇಳ್ತಾಳೆ. ಆಗ ಗುನಾಂಜ ಅಮ್ಮ ನಿಮ್ ತಂದೆ ನನ್ನ ಹಸ್ಬೆಂಡ್ ಒಳ್ಳೆ ಫ್ರೆಂಡು, ನೀನು ಚಿಕ್ಕೋಳಿದ್ದಾಗ ಆಟ ಆಡೋದಿಕ್ಕೆ ಅಂತ ನಮ್ಮ ಮನೆಗ್ ಬರ್ತಿದ್ದೆ, ನೀನು ಮರ್ತಿದ್ಯಾ ಅನ್ಸುತ್ತೆ, ನಾನು ಈ ರೆಸಿಪಿನ ನಿಮ್ಮ ಅಮ್ಮನ ಜೊತೆ ಶೇರ್ ಮಾಡಿದ್ದೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಜಿನ್ಶಿಗೆ ಎಲ್ಲ ನೆನಪಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾಂಜ ಅಮ್ಮ ವೆಡ್ಡಿಂಗ್ ಡ್ರೆಸ್ ಅಲ್ಲಿ ರೊಮ್ಯಾಂಟಿಕ್ ಆಗಿ ಇವ್ರನ್ನ ನೋಡ್ಬೇಕು ಅಂತ ಫೋಟೋ ತೆಗ್ಸೋದಿಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು ಹೇಳ್ದಾಗೆ ವೆಡ್ಡಿಂಗ್ ಡ್ರೆಸ್ ಅಲ್ಲಿ ಕೆಲವೊಂದು ಫೋಟೋಸ್ ಕೂಡ ತಗೋತಾರೆ. ಅದನ್ನ ನೋಡಿ ಗುನಾಂಜ ಅಮ್ಮ ತುಂಬಾನೇ ಖುಷಿ ಪಡ್ತಾರೆ. ಆಮೇಲೆ ಅವರು ಅವ್ರವ್ರ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾಂಜ ಅಮ್ಮ ಗುನಾಂಜಗೆ ಕಾಲ್ ಮಾಡಿರ್ತಾರೆ ಜಿನ್ಶಿ ನಂಬರ್ ಕೇಳೋದಿಕ್ಕೆ. ಆಗ ಗುನಾಂಜ ಅವಳೀಗ ಬ್ಯುಸಿ ಆಗಿರ್ತಾಳೆ, ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಗುನಾಂಜ ಅಮ್ಮ ಜಿಯಾಂಗೆ ಕಾಲ್ ಮಾಡಿ ಸುಜುನ್ಶಿ ನಂಬರ್ ನ ಕೇಳ್ತಾರೆ. ಆಗ ಅವನು ಗುನಾಂಜ ಅಮ್ಮಂಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಅವ್ರ ತಂದೆ ಕೊನೆ ಆಸೆನ ಈಡೇರ್ಸೋದಿಕ್ಕೆ ಜಿನ್ಶಿನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಆಗ ಗುನಾಂಜ
ಅಮ್ಮ ಅವನನ್ನ ಮೀಟ್ ಮಾಡೋದಿಕ್ಕೆ ಮನೆಗ್ ಬಂದಿರ್ತಾರೆ. ನಿಮ್ ತಂದೆ ಆಸೆ ಈಡೇರ್ಸೋದಿಕ್ಕೆ ಜಿನ್ಶಿನ ಮದ್ವೆ ಆಗ್ತಿದ್ಯಾ ಅಂತ ಕೇಳ್ತಾರೆ. ಆಗ ನಾನ್ಸಾ ಅವ್ರ ಮಗನಾಗಿ ಅವ್ರ ಆಸೆನ ಈಡೇರ್ಸೋದು ನನ್ನ ಕರ್ತವ್ಯ ಅಂತ ಹೇಳ್ತಾರೆ. ಆಗ ಗುನಾನ್ಸಾ ಅಮ್ಮ ನಿಮ್ ತಂದೆ ಈಗ ಈ ಪ್ರಪಂಚದಲ್ಲಿ ಇಲ್ಲ, ನೀನು ಯಾರನ್ನ ಇಷ್ಟಪಡ್ತೀಯೋ ಅವ್ರನ್ನೇ ಮದ್ವೆ ಆಗು, ಬೇರೆಯವ್ರ ಬಲವಂತಕ್ಕೆ ಆಗ್ಬಾರ್ದು ಅಂತ ಹೇಳ್ತಾರೆ. ನಾನ್ಸಾ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಜಿನ್ಶಿಗೆ ಅವ್ರಣ್ಣ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅವನನ್ನ ಮೀಟ್ ಮಾಡೋದಿಕ್ಕೆ ಅಂತ ಮನೆ ಹತ್ರ ಬರ್ತಾಳೆ. ಅಷ್ಟ್ರಲ್ಲಾಗ್ಲೇ ಗೂಂಡಾಗಳು ಜಿನ್ಶಿ ಅಣ್ಣನ ಹತ್ರ ದುಡ್ಡನ್ನ ಕೇಳ್ತಾ ಇರ್ತಾರೆ. ಆಗ ಜಿನ್ಶಿ ನಮ್ಗೆ ತೊಂದ್ರೆ ಕೊಡ್ಬೇಡಿ, ನಾವು ನಿಮ್ ದುಡ್ಡನ್ನ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳ್ತಾಳೆ. ಆಗ ಅವ್ರಣ್ಣ ಅವಳ ಕೈನ ಇಟ್ಕೊಂಡು ನೀನ್ ಇಲ್ಲಿಗೆಲ್ಲ ಬರಬಾರ್ದು, ಇದ್ರಿಂದ ನೀನು ದೂರ ಇರು ಅಂತ ಹೇಳಿ ಟ್ಯಾಕ್ಸಿಲಿ ಕೂರ್ಸಿ ಅಲ್ಲಿಂದ ಕಳಿಸ್ತಾನೆ. ಅವ್ರಣ್ಣ ಈ ರೀತಿ ಕಷ್ಟ ಪಡೋದನ್ನ ಅವಳಿಗೆ ನೋಡೋದಿಕ್ಕಾಗ್ದಲೆ ನಾನ್ಸಾಗೆ ಕಾಲ್ ಮಾಡ್ತಾಳೆ. ನಾನ್ ನಿನ್ನ ಮದ್ವೆ ಆಗೋದಿಕ್ಕೆ ಒಪ್ಕೊಂಡಿದ್ದೀನಿ, ಆದ್ರೆ ನನಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ತಾಳೆ. ಆಗ ಗುನಾನ್ಸಾ ಈಗ ಮದ್ವೆ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಗ ಜಿನ್ಶಿ ನಿನ್ನಿಂದ ನನಗೆ ಸಹಾಯ ಆಗ್ಬೇಕು ಅಂತ ಕೇಳ್ತಾಳೆ. ಆಗ ಅವನು ಅವಳನ್ನ ಮನೆಗೆ ಬರೋದಿಕ್ಕೆ ಅಂತ ಹೇಳ್ತಾನೆ. ಆಗ ಗುನಾನ್ಸಾ ನನ್ನಿಂದ ನಿನ್ಗೆ ದುಡ್ಡು ಬೇಕಾ ಅಂತ ಕೇಳ್ತಾನೆ. ಆಗ ಅವಳು ನಾನ್ ನಿನ್ನ ಮದ್ವೆ ಆಗ್ತೀನಿ, ಮುಂದೆ ನಿಮ್ಮಮ್ಮ ನಿನ್ನ ಮದ್ವೆ ಆಗೋದಿಕ್ಕೆ ಹೇಳ್ಬಹುದು, ಆಗ ಅವ್ರನ್ನ ನಾನು ಸಂಭಾಳಿಸ್ತೀನಿ, ನೀನು ಮದ್ವೆ ಯಾಕೆ ಬೇಡ ಅಂತಿದ್ಯಾ ಅಂತ ನನಗೆ ಗೊತ್ತು, ಯಾಕಂದ್ರೆ ನಿನ್ಗೆ ಹುಷಾರಿಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಗುನಾನ್ಸಾ ಅವಳನ್ನ ನೋಡ್ತಾ ನನ್ಗೆ ಹುಷಾರಿಲ್ಲ ಅಂತ ಯಾರು ಹೇಳಿದ್ದು, ನಾನು ಹೆಲ್ದಿ ಆಗಿದ್ದೀನಿ, ಹ್ಯಾಂಡ್ಸಮ್ ಆಗಿದ್ದೀನಿ, ಸ್ಮಾರ್ಟ್ ಕೂಡ ಅಂತ ಹೇಳ್ತಾ ಜಿನ್ಶಿ ಹತ್ರನೇ ಹೋಗ್ತಾ ಇರ್ತಾನೆ. ಆಗ ಅವಳು ಬೀಳೋದಿಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಗುನಾನ್ಸಾ ಬಟ್ಟೆ ಕೂಡ ಇಟ್ಕೊಂಡಿರ್ತಾಳೆ. ಮಿಸ್ ಆಗಿ ಅವನ ಕಾಲನ್ನ ಜೋರಾಗಿ ತುಳಿದು ಬಿಡ್ತಾಳೆ. ಆಗ ಇಬ್ರು ಕೂಡ ಸೋಫಾ ಮೇಲೆ ಬೀಳ್ತಾರೆ. ಮಿಸ್ ಆಗಿ ನಾನ್ಜಾಗೆ ಜಿನ್ಶಿ ಕಿಸ್ ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ನಾನ್ಸಾ ಅಸಿಸ್ಟೆಂಟ್ ಜಾಂಗ್ ಕೂಡ ಬರ್ತಾನೆ. ಅವರಿಬ್ರನ್ನ ನೋಡಿ ಶಾಕ್ ಇಂದ ಅಲ್ಲಿಂದ ಹೊರಟೋಗ್ತಾನೆ. ನಾನ್ಸಾ ಅವನನ್ನ ಬರೋದಿಕ್ಕೆ ಹೇಳ್ತಾನೆ. ಮ್ಯಾರೇಜ್ ಅಗ್ರಿಮೆಂಟ್ ನ ರೆಡಿ ಮಾಡೋದಿಕ್ಕೆ ಅಂತ ಹೇಳ್ತಾನೆ. ಅಗ್ರಿಮೆಂಟ್ ನಲ್ಲಿ ಇಬ್ರು ಕೂಡ ಬೇರೆ ಬೇರೆ ರೂಮ್ ಅಲ್ಲಿ ಮಲ್ಕೋಬೇಕು, ಇದೇ ರೀತಿ ಒಂದಷ್ಟು ಕಂಡೀಷನ್ ನ ಹಾಕ್ತಾರೆ. ಅವ್ರ ಕಂಡೀಷನ್ ಮುಗಿಯೋಷ್ಟರಲ್ಲಿ ಬೆಳಗಾಗಿರುತ್ತೆ. ಇಬ್ರು ಕೂಡ ಪೇಪರ್ಸ್ ನ ಓದಿ ಸೈನ್ ಮಾಡಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾಂಗ್ ಇಬ್ರಿಗೂ ಕೂಡ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿರ್ತಾರೆ. ಜಿನ್ಶಿ ಸೌಂಡ್ ಮಾಡ್ಕೊಂಡು ತಿಂಡಿ ಮಾಡ್ತಿದ್ರೆ ಅದನ್ನ ನೋಡ್ತಾ ನಾನ್ಸಾಗೆ ತುಂಬಾನೇ ಇರಿಟೇಟ್ ಆಗ್ತಾ ಇರುತ್ತೆ. ಆಗ ಅವನು ನಿನ್ಗೆ ಸ್ವಲ್ಪ ಕೂಡ ಮ್ಯಾನೆನ್ಸ್ ಇಲ್ವಾ, ಸೌಂಡ್ ಮಾಡ್ದಲೇ ತಿಂಡಿ ತಿನ್ನೋದಿಕ್ಕಾಗಲ್ವಾ ಅಂತ ಕೇಳ್ತಾನೆ. ಆಗಳು ನಾನು ಇದೇ ರೀತಿ ಊಟ ಮಾಡೋದು, ಅದ್ ಹೇಗ್ ಊಟ ಮಾಡ್ಬೇಕು ಅಂತ ನೀನೇ ಹೇಳ್ಕೊಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ನಾನ್ಸಾ ನಂದು ಕೂಡ ತಿಂಡಿ ಆಯ್ತು, ಆಫೀಸ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಜಿನ್ಶಿ ಕಾಲೇಜ್ಗೆ ಹೋಗೋದಿಕ್ಕೆ ಬಸ್ ನ ಮಿಸ್ ಮಾಡ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಗುನಾನ್ಸಾ ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಾನ್ಸನ ನೋಡಿ ಕಾಲೇಜ್ಗೆ ಲೇಟ್ ಆಗಿದೆ, ಡ್ರಾಪ್ ಮಾಡೋದಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆದ್ರೆ ನಾನ್ಸಾ ಅವಳನ್ನ ಇಗ್ನೋರ್ ಮಾಡಿ ಹೋಗೋದಿಕ್ಕೆ ಅಂತ ನೋಡ್ತಾನೆ. ಆದ್ರೆ ಅವಳು ಕಾರ್ ಎದುರುಗಡೆ ಬಂದು ನಿಂತ್ಕೋತಾಳೆ. ನಾನು ಮತ್ತೆ ಯಾವತ್ತೂ ಕೂಡ ನಿನ್ಗೆ ತೊಂದರೆ ಮಾಡಲ್ಲ, ಈಗ ಕಾಲೇಜ್ಗೆ ಲೇಟ್ ಆಗಿದೆ, ಡ್ರಾಪ್ ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆಗ ನಾನ್ಸಾ ಕೂಡ ಅವ್ರ ಮಾತಿಗೆ ಒಪ್ಕೊಂಡು ಕಾಲೇಜ್ಗೆ ಡ್ರಾಪ್ ಮಾಡೋದಿಕ್ಕೆ ಅಂತ ಬರ್ತಾನೆ. ಅಲ್ಲಿಗೆ ಅವಳ ಫ್ರೆಂಡ್ಸ್ ಬಂದು ರಾತ್ರಿ ಎಲ್ಲ ನೀನು ಎಲ್ಲಿದ್ದೆ ಅಂತ ಕೇಳ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ನಾನ್ಸಾ ಬಂದು ಅವಳಿಗೆ ಬ್ಯಾಗ್ ಕೊಡ್ತಾನೆ. ಕಾರಲ್ಲೇ ಬ್ಯಾಗನ್ನ ಬಿಟ್ಟು ಬಂದಿದ್ದೆ ಅಂತ ಹೇಳಿ ಜಿನ್ಶಿ ಫ್ರೆಂಡ್ಸ್ಗೆ ನಾನು ಇವಳು ಫ್ಯಾನ್ಸಿ ಅಂತ ಹೇಳಿ ಪರಿಚಯ ಮಾಡ್ಕೋತಾನೆ. ಹಾಗೆ ಅವಳ ಫೋನ್ ಅಲ್ಲಿ ನಾನ್ಸಾ ಫೋನ್ ನಂಬರ್ನ ಹಸ್ಬೆಂಡ್ ಅಂತ ಸೇವ್ ಮಾಡಿ ನಾವು ಜನಗಳ ಮುಂದೆ ಇದೇ ರೀತಿ ನಡ್ಕೋಬೇಕು ಅಂತ ಹೇಳಿ ಆಫೀಸ್ಗೆ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕಾಲೇಜ್ ನಲ್ಲಿ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ಆಗ ಅವಳ ಫ್ರೆಂಡ್ಸ್ ಅವಳನ್ನ ಕೇಳ್ತಾರೆ. ಆಗ ಜಿನ್ಶಿ ಹೌದು ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ, ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಹೇಳ್ತಾಳೆ. ಅವಳ ಮಾತ್ ಕೇಳಿ ಜಾಂಗಿಂಗ್ಗೆ ತುಂಬಾನೇ ಅಪ್ಸೆಟ್ ಆಗುತ್ತೆ. ಆಗ ಅವನು ಅಲ್ಲಿಂದ ಎದ್ದೋಗ್ತಾನೆ. ಆಗ ಜಿನ್ಶಿ ಸೂ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ, ಅಗ್ರಿಮೆಂಟ್ ಮೂಲಕ ಇದೆಲ್ಲ ನಡೀತಿರೋದು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಕಾಲೇಜ್ ಹತ್ರ ಬುಕ್ ನ ಮಾರಾಟ ಮಾಡ್ತಿರ್ತಾರೆ. ಅದನ್ನ ನೋಡಿ ನಾನು ಜಾಸ್ತಿ ದುಡ್ಡಿಗೆ ಬುಕ್ಸ್ ನ ಮಾರಾಟ ಮಾಡ್ತೀನಿ, ಅದರಿಂದ ಬಂದ ದುಡ್ಡಲ್ಲಿ ನನಗೂ ಸ್ವಲ್ಪ ಕೊಡ್ಬೇಕು ಅಂತ ಹೇಳಿ ಕಾಲೇಜಿಂದ ಸ್ವಲ್ಪ ಮುಂದೆ ತಗೊಂಡೋಗಿ ಬುಕ್ಸ್ ನ ಮಾರಾಟ ಮಾಡ್ತಿರ್ತಾಳೆ. ಅಲ್ಲಿಗೆ ಪೊಲೀಸ್ ಬಂದು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮತ್ತೊಂದ್ ಕಡೆ ಗುನಾನ್ಸಾ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇರ್ತಾನೆ. ಆಗ ಜಿನ್ಶಿ ಫೋನ್ ಬರುತ್ತೆ, ನಾನು ಸ್ಟೇಷನ್ ಅಲ್ಲಿ ಇದ್ದೀನಿ, ಪ್ಲೀಸ್ ನನ್ನನ್ನ ಬಂದು ಕರ್ಕೊಂಡೋಗು ಅಂತ ಹೇಳ್ತಾಳೆ. ಆಗ ಗುನಾನ್ಸಾ ಇಂಪಾರ್ಟೆಂಟ್ ಮೀಟಿಂಗ್ ನ ಬಿಟ್ಟು ಅವಳನ್ನ ಕರ್ಕೊಂಡ್ ಬರೋದಿಕ್ಕೆ ಅಂತ ಅಲ್ಲಿಂದ ಹೋಗ್ತಾನೆ. ಅವಳನ್ನ ಬಿಡಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ನೀನು ಅಗ್ರಿಮೆಂಟ್ ಕ್ರಾಸ್ ನ ಬ್ರೇಕ್ ಮಾಡಿದ್ಯಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕಾಲೇಜ್ಗೆ
ಬಂದಿರ್ತಾಳೆ. ಟೀಚರ್ಗೆ ಗೊತ್ತಾಗಿರುತ್ತೆ, ಜನಗಳ ಹತ್ರ ದುಡ್ಡಿಸ್ಕೊಂಡು ಅದನ್ನ ವಾಪಸ್ ಕೊಟ್ಟಿರೋದಿಲ್ಲ. ಜಿನ್ಶಿನ ಹುಡಿಕೊಂಡು ಹಾಸ್ಟೆಲ್ ಹತ್ರ ಬಂದು ಬಾಗ್ಲನ್ನ ಹೊಡೆದಾಕಿದ್ದಾರೆ ಅಂತ. ಅದ್ರಿಂದಾಗಿ ಅವಳ ಫ್ರೆಂಡ್ಸ್ಗೂ ಕೂಡ ತುಂಬಾನೇ ತೊಂದರೆ ಆಗಿರುತ್ತೆ. ಯಾರು ಕೂಡ ಜಿನ್ಶಿ ಜೊತೆ ಮಾತಾಡ್ತಿರಲ್ಲ. ಆಗಳು ಅದಕ್ಕೆ ದುಡ್ಡನ್ನ ಪೇ ಮಾಡ್ತೀನಿ ಅಂತ ಹೇಳಿ ಹಾಸ್ಟೆಲ್ ಇಂದ ಆಚೆ ಬರ್ತಾಳೆ. ಜಿನ್ಶಿಗೆ ಇರೋದಕ್ಕೆ ಬೇರೆ ಎಲ್ಲೂ ಕೂಡ ಜಾಗ ಇರೋದಿಲ್ಲ. ಅದಕ್ಕೆ ಅವಳ ಫ್ರೆಂಡ್ ಸೂಗೆ ಕಾಲ್ ಮಾಡ್ತಾಳೆ, ಅವಳ ಜೊತೆ ಅವ್ರ ಮನೇಲಿ ಇರೋದಕ್ಕೆ ಜಾಗ ಕೇಳೋದಿಕ್ಕೆ ಅಂತ. ಆದ್ರೆ ಅವಳು ರಜದ ಮೇಲೆ ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಜಿನ್ಶಿ ಫೋನು ಸ್ವಿಚ್ ಆಫ್ ಆಗುತ್ತೆ. ಅವಳನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆಗ ತುಂಬಾನೇ ಭಯ ಆಗಿ ಲಿಫ್ಟ್ ಅಲ್ಲಿ ಹೋಗೋದಿಕ್ಕೆ ಅಂತ ಬರ್ತಾಳೆ. ಆ ಲಿಫ್ಟ್ ಅಲ್ಲಿ ಆ ವ್ಯಕ್ತಿ ಕೂಡ ಬಂದಿರ್ತಾರೆ. ಗುಣಂಜ ಟೈಪ್ ಮಾಡಿದ ನಂಬರು ನೆನಪಾಗುತ್ತೆ. ಬಾಗ್ಲನ್ನ ಓಪನ್ ಮಾಡಿ ಒಳಗಡೆ ಬಂದು ಬಚ್ಚಿಟ್ಕೋತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಕೂಡ ಅದೇ ಫ್ಲಾಟ್ ಅಲ್ಲಿ ವಾಸ ಮಾಡ್ತಿರ್ತಾನೆ ಅಂತ. ಅವಳನ್ನ ಫಾಲೋ ಮಾಡ್ತಿರಲ್ಲ. ಅವಳಿಗೆ ಬೇರೆ ದಾರಿ ಇಲ್ದಲೆ ಗುಣಂಜ ಮನೇಲೆ ಮಲ್ಕೊಂಡಿರ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ನಾನ್ಸ ಮನೆಗೆ ಬರ್ತಾನೆ. ಡೋರು ಓಪನ್ ಆಗಿರುತ್ತೆ, ಲೈಟ್ ಕೂಡ ಹಾಕಿರುತ್ತೆ. ರೂಮ್ ಅಲ್ಲಿ ಯಾರೋ ಮಲ್ಕೊಂಡಿರ್ತಾರೆ. ಆಗ ಅವನಿಗೆ ಅನುಮಾನ ಬಂದು ಪೊಲೀಸ್ಗೆ ಫೋನ್ ಮಾಡಿ ರೂಮಿಂದ ಆಚೆನೆ ನಿಂತಿರ್ತಾನೆ. ಸಮಯಕ್ಕೆ ಜಿನ್ಶಿ ಕೂಡ ರೂಮಿಂದ ಆಚೆ ಬರ್ತಾಳೆ. ಆಗ ನಾನ್ಸ ಅವಳಿಗೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾನೆ. ಅವಳನ್ನ ನೋಡಿ ಸುಮ್ನೆ ಆಗ್ತಾನೆ. ಆಗ ಅವಳು ಎಲ್ಲಾ ವಿಷಯನೂ ಅವನಿಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಪೊಲೀಸ್ ಕೂಡ ಬರ್ತಾರೆ. ಆಗ ನಾನ್ಸ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿಮಗೆ ಫೋನ್ ಮಾಡಿದೆ ಅಂತ ಹೇಳ್ತಾನೆ. ಆಗ ಪೊಲೀಸ್ ಅಲ್ಲಿಂದ ಹೋಗ್ತಾರೆ. ಸುಜಿನ್ಶಿನ ಮನೇಲೆ ಇರೋದಿಕ್ಕೆ ಒಪ್ಕೋತಾನೆ. ಅವಳಿಗೆ ಹೊಟ್ಟೆ ಹಸ್ವಾಗ್ತಿರುತ್ತೆ. ಏನಾದ್ರೂ ತಿನ್ನೋದಿಕ್ಕೆ ಅಂತ ಫ್ರಿಡ್ಜ್ ಓಪನ್ ಮಾಡ್ತಾಳೆ. ಆದ್ರೆ ಅಲ್ಲಿ ಏನೂ ಕೂಡ ಇರೋದಿಲ್ಲ. ತುಂಬಾನೇ ಸೌಂಡ್ ಬರ್ತಾ ಇರುತ್ತೆ. ನಾನ್ಸಾಗೆ ನಿದ್ದೆ ಬರ್ತಿರಲ್ಲ. ಆಗ ಅವನು ಅವಳ ಹತ್ರ ಬರ್ತಾನೆ. ಇದು ಮನಿಕೊಳ್ಳೋ ಸಮಯ, ಈ ರೀತಿ ಸೌಂಡ್ ಮಾಡ್ತಿದ್ರೆ ನನಗೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾನೆ. ಈಗ ಮಾರ್ನಿಂಗ್ ಆಗಿರುತ್ತೆ. ಕೇಸ್ ತಗೊಂಡು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ನಾನ್ಸಾ ಮೊದ್ಲು ಬೆಡ್ಶೀಟ್ನೆಲ್ಲ ಮರ್ಚಿಡು, ವಾಶ್ರೂಮ್ ಅಲ್ಲಿ ಟವಲ್ ಇದೆ, ಆ ಟವಲ್ ನ ಎತ್ತಿಟ್ಟು ಆಮೇಲೆ ಹೋಗು ಅಂತ ಹೇಳ್ತಾನೆ. ಹಾಗೆ ಎಲ್ಲಾ ಕೆಲ್ಸನು ಮುಗಿಸಿ ಸೂ ಮನೆಗೆ ಬರ್ತಾಳೆ. ಅವಳ ಫ್ರೆಂಡ್ಗೆ ಎಲ್ಲಾ ವಿಷಯನು ಎಕ್ಸ್ಪ್ಲೈನ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಿನ್ಶಿ ಅಣ್ಣ ಜುವಾನ್ನ ನೋಡ್ತೀವಿ. ದುಡ್ಡನ್ನ ಪೇ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಅವರು ಆಗ್ಲೇ ನಿಮ್ ದುಡ್ಡನ್ನ ಪೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಜುವಾನ್ ಯಾರು ಮಾಡಿದ್ದು ನನ್ಗೆ ಈ ವಿಷಯ ಗೊತ್ತೇ ಇಲ್ಲ, ಅವರು ನನ್ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ವ್ಯಕ್ತಿ ಒಂದು ಅಡ್ರೆಸ್ ಅನ್ನ ಕೊಡ್ತಾರೆ. ಆಗ ಅವನ್ಗೆ ಗೊತ್ತಾಗುತ್ತೆ ಗುಣಂಜ ಅಮೌಂಟ್ ನ ಪೇ ಮಾಡಿದಾನೆ ಅಂತ. ಮತ್ತೊಂದ್ ಕಡೆ ಜಿನ್ಶಿಗೆ ಹೊಸ ಕೆಲಸ ಸಿಕ್ಕಿರುತ್ತೆ. ಹಾಗೆ ಒಂದ್ ಪ್ರಾಜೆಕ್ಟ್ ಕೂಡ. ಇದು ಅವಳಿಗೆ ದೊಡ್ಡ ಆಪರ್ಚುನಿಟಿ ಆಗಿರುತ್ತೆ. ಅದನ್ನ ಮಿಸ್ ಮಾಡ್ಕೊಳ್ಳೋ ಹಾಗಿರ್ಲಿಲ್ಲ. ಆದ್ರೆ ಅವಳಿಗೆ ಗೊತ್ತಾಗುತ್ತೆ ಆ ಕೆಲಸ ಬೇಗ ಮುಗಿಯೋದಿಲ್ಲ ಅಂತ. ಅದಕ್ಕಾಗಿ ಅವಳು ಸೀನಿಯರ್ ನ ಸಹಾಯ ಕೇಳ್ತಾಳೆ. ಅದಕ್ಕೆ ಅವನು ಕೂಡ ಒಪ್ಕೋತಾನೆ. ಇಬ್ರು ಜೊತೆಲಿ ಇರ್ಬೇಕಾದ್ರೆ ನಾನ್ಸಾ ಅವಳಿಗೆ ಕಾಲ್ ಮಾಡ್ತಾನೆ. ಇವತ್ ರಾತ್ರಿ ಡಿನ್ನರ್ ಇದೆ, ನಾವಿಬ್ರು ಅಟೆಂಡ್ ಮಾಡ್ಬೇಕು, ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಾ ಅಂತ ಹೇಳ್ತಾನೆ. ಆದ್ರೆ ಅವಳು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೇಕಾದ್ರೆ ಹಾಕೊಳ್ಳೋ ಅಂತ ಸೂಟ್ ಹಾಕೊಂಡ್ ಹೋಗಿರ್ತಾಳೆ. ಆಗ ಅವನಿಗೆ ಕೋಪ ಬರುತ್ತೆ. ಅವಳಿಗೆ ಬೇರೆ ಬಟ್ಟೆನ ತಗೊಳೋದಿಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಇವರೇ ನಾನ್ಸನ ಡಿನ್ನರಿಗೆ ಇನ್ವೈಟ್ ಮಾಡಿರ್ತಾರೆ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಇವರೇನ ನಿಮ್ ಫ್ಯಾನ್ಸಿ ಅಂತ ಕೇಳ್ತಾರೆ. ಆಗ ನಾನ್ಸಾ ಹೌದು ಅಂತ ಹೇಳ್ತಾರೆ. ಈಗ ಎಲ್ರು ಕೂಡ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಡ್ರಿಂಕ್ಸ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಆಗ ಜಾಂಗ್ ಜಿನ್ಶಿಗೆ ಮೆಸೇಜ್ ಮಾಡ್ತಾನೆ, ಗುಣಂಜ ಜಾಸ್ತಿ ಡ್ರಿಂಕ್ಸ್ ಮಾಡೋ ಆಗಿಲ್ಲ ಅಂತ. ಗುಣಂಜಗೆ ಸಹಾಯ ಮಾಡೋದಿಕ್ಕೆ ಅಂತ ಅವನ್ ಕಲಿದ ಡ್ರಿಂಕ್ಸ್ ನ ತಗೊಂಡು ಅವಳೇ ಕುಡಿತಾಳೆ. ಅವಳನ್ನ ನಾನ್ಸಾ ಕಾರಲ್ಲಿ ಕೂರಿಸ್ಕೊಂಡು ಅವ್ರ ಮನೆಗೆ ಕರ್ಕೊಂಡೋಗಿ ಸೋಫಾ ಮೇಲೆ ಮಲಗಿಸ್ತಾನೆ. ಅವಳ ಬ್ಯಾಗ್ ಇಂದ ಒಂದು ಡೈರಿ ಕೆಳಗಡೆ ಬೀಳುತ್ತೆ. ಅದನ್ನ ಓದ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಜಿನ್ಶಿ ತುಂಬಾನೇ ಹಾರ್ಡ್ ವರ್ಕಿಂಗ್ ಹುಡುಗಿ ಅಂತ. ದುಡ್ಡನ್ನ ವೇಸ್ಟ್ ಮಾಡಬಾರ್ದು, ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಡ್ಬೇಕು ಅಂತ ಡೈರಿಲಿ ಬರ್ದಿರ್ತಾಳೆ. ಆಗ ನಾನ್ಸಾಗೆ ಅರ್ಥ ಆಗುತ್ತೆ ಅವಳು ಎಷ್ಟು ಕಷ್ಟದಲ್ಲಿ ಲೈಫ್ ಲೀಡ್ ಮಾಡ್ತಿದ್ದಾಳೆ ಅಂತ. ಅದೇ ಸಮಯಕ್ಕೆ ಅವಳು ನಾನ್ಸಾ ಪಕ್ಕ ಬಂದು ಕೂತ್ಕೊಂಡು ನನಗೆ ನೂಡಲ್ಸ್ ಬೇಕು, ಜೊತೆಗೆ ಮೊಟ್ಟೆ ಕೂಡ, ನಾನು ಊಟ ಮಾಡಿಲ್ಲ, ನನ್ಗೆ ಹೊಟ್ಟೆ ಹಸ್ವಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೆ ವಾಮಿಟಿಂಗ್ ಬರುತ್ತೆ. ಅವನು ಇಲ್ ಮಾಡ್ಬೇಡ ಅಂತ ಹೇಳಿ ವಾಶ್ರೂಮ್ಗೆ ಕರ್ಕೊಂಡೋಗಿ ಕೂರಿಸ್ತಾನೆ. ತುಂಬಾನೇ ವಾಮಿಟಿಂಗ್ ಮಾಡ್ತಾಳೆ. ಗುಣಂಜಾಗೆ ನೀರ್ ಹರಿಸ್ತಾ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಆಗ ಗುಣಂಜ ಅವಳನ್ನ ಎತ್ಕೊಂಡ್ ಬಂದು ಬೆಡ್ ಮೇಲೆ ಮಲಗಿಸ್ತಾನೆ. ಆಗ ಅವಳು ಎದ್ದು ಗುಣಂಜನ ಹಗ್ ಮಾಡ್ತಾ ನಾನ್ಸಾ ನನ್ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ, ನನ್ಗೆ ಭಯ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅವನು ಕೂಡ ನಿನ್ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾನೆ. ಈಗ ಮಾರ್ನಿಂಗ್ ಆಗಿರುತ್ತೆ. ಜುವಾನ್ ಗುಣಂಜನ ಮೀಟ್ ಮಾಡೋದಿಕ್ಕೆ ಅಂತ ಅವ್ರ ಮನೆಗೆ ಬಂದಿರ್ತಾನೆ. ಬಾಗ್ಲು ಓಪನ್ ಆಗಿರುತ್ತೆ. ಗುಣಂಜನ ಕೂಗ್ತಾ ರೂಮ್ ಒಳಗಡೆ ಬರ್ತಾನೆ. ಅಲ್ಲಿ ಜಿನ್ಶಿ ಗುಣಂಜ ಒಂದೇ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಅದನ್ನ ನೋಡಿ ಅವನಿಗೆ ತುಂಬಾನೇ
ಕೋಪ ಬರುತ್ತೆ. ಅವನಿಗೆ ಹೊಡಿತಿರ್ಬೇಕಾದ್ರೆ ಅಣ್ಣ ಹೊಡಿಬೇಡ ಅಂತ ಹೇಳಿ ಅವನ್ ಕೈ ಹಿಡ್ಕೋತಾಳೆ. ನೆಕ್ಸ್ಟ್ ಸೀನಲ್ಲಿ 3 ಜನನು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಜಿನ್ಶಿ ನಾನು ಡ್ರಿಂಕ್ಸ್ ಮಾಡಿ ನಾಂಚ ಜೊತೆ ಮನೆಗ್ ಬಂದೆ ಅಂತ ಹೇಳ್ತಾಳೆ. ಆಗ ಜುವಾನ್ ಕೇಳ್ತಾಳೆ, ನಶೆನಲ್ಲಿ ಇವನು ನಿನ್ಗೇನಾದ್ರೂ ಮಾಡಿದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳ್ತಾನೆ. ಆಗಳು ಆ ರೀತಿ ಎಲ್ಲ ಏನೂ ಆಗಲ್ಲ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಆಗ ಜಿನ್ಶಿನ ಅವಳಣ್ಣ ತುಂಬಾನೇ ಪ್ರಶ್ನೆ ಮಾಡ್ತಾನೆ. ಆಗ ಜಿನ್ಶಿ ನಾನು ಗುನಾಂಜನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆಗ ಅವನು ಮೊದಲನೇ ಸಾರಿ ಎಲ್ ಮೀಟ್ ಆಗಿದ್ದು ಅಂತ ಕೇಳ್ತಾನೆ. ಆಗ ಇಬ್ರು ಕೂಡ ಬೇರೆ ಬೇರೆ ಉತ್ತರ ಕೊಡ್ತಾರೆ. ಆಗ ಜುವಾನ್ ಜಿನ್ಶಿಗೆ ಏನ್ ಇಷ್ಟ ಇಲ್ಲ ಅಂತ ಗೊತ್ತಾ, ಅವಳ ಡೇಟ್ ಆಫ್ ಬರ್ತ್ ಏನು ಅಂತ ಕೇಳ್ತಾನೆ. ಆಗೋಳು ಇದೆಲ್ಲ ಮ್ಯಾಟ್ರ್ ಆಗಲ್ಲ, ನಾವಿಬ್ರು ಪ್ರೀತಿ ಮಾಡ್ತಿದೀವಿ ಅಷ್ಟೇ. ಆಗ ಜುವಾನ್ ಲವರ್ಸ್ಗೆ ಗೊತ್ತಿರ್ಬೇಕಾಗಿರೋ ವಿಷಯನೇ ಗೊತ್ತಿಲ್ಲ ನಿಮಗೆ ಅಂತ ಹೇಳ್ತಾನೆ. ಆಗ ಗುನಾಜ ನೀನೇನು ಯೋಚನೆ ಮಾಡ್ಬೇಡ, ನಿನ್ ತಂಗಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗಳು ನೀನು ಒಳಗಡೆ ಹೋಗು, ನಾನು ಅಣ್ಣನ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಗುನಾಂಜನ ಒಳಗಡೆ ಕಳಿಸಿ ಗುನಾಂಜ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡಿದ್ರು. ಇರೋ ರೀತಿ ಕಾಣಿಸ್ತಾ ಇದ್ರು. ನಾನು ಅವರಿಗೆ ಫಿದಾ ಆಗಿ ಪ್ರೀತಿ ಮಾಡೋದಿಕ್ಕೆ ಶುರು ಮಾಡಿದೆ. ನೀನು ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ಗುನಾಂಜ ಜೊತೆ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಅವ್ರ ಅಣ್ಣಂಗೆ ಅವಳ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ. ಜುವಾನ್ ಅಲ್ಲಿಂದ ಹೋಗ್ತಾನೆ. ಆಗ ಜಿನ್ಶಿ ನಮ್ಮ ಅಣ್ಣನ್ಗೆ ನಮ್ಮ ಮಾತ್ ಮೇಲೆ ನಂಬಿಕೆ ಬಂದಿಲ್ಲ, ಅವರು ನಮ್ಮ ಮಾತನ್ನ ನಂಬಬೇಕು ಅಂದ್ರೆ ನಾನು ಇನ್ನು ಸ್ವಲ್ಪ ದಿವಸ ಇದೇ ಮನೇಲಿ ಇರ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಗುನಾಂಜ ಒಪ್ಪೋದಿಲ್ಲ. ಆಗೋಳು ಪ್ಲೀಸ್ ಒಪ್ಕೋ, ನಿನ್ಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಗುನಾಂಜ ಮನೆಯೆಲ್ಲಾನು ನೀನೇ ಕ್ಲೀನ್ ಮಾಡ್ಬೇಕು, ವಸ್ತುನ ಮನೆ ಎಲ್ಲ ಹರಡಬಾರ್ದು, ಪಾತ್ರೆನೆಲ್ಲ ನೀನೇ ತೊಳಿಬೇಕು, ಜೊತೆಗೆ ಬಟ್ಟೆ ಕೂಡ ಅಂತ ಹೇಳಿ ಒಂದಷ್ಟು ಕಂಡೀಷನ್ ಆಗ್ತಾನೆ. ಆಗೋಳು ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ತಾಳೆ. ಆಗೋನು ಆಗಿದ್ರೆ ಬಾಗ್ಲು ಓಪನ್ ಆಗಿದೆ, ನೀನು ಹೋಗಬಹುದು ಅಂತ ಹೇಳ್ತಾನೆ. ಆದ್ರೆ ಅವಳಿಗೆ ಬೇರೆ ದಾರಿ ಇಲ್ದಲೆ ಅವನ್ ಕಂಡೀಷನ್ಗೆ ಒಪ್ಕೋತಾಳೆ. ಮತ್ತೊಂದ್ ಕಡೆ ಜುವಾನ್ ಜಿನ್ಶಿ ಗುನಾಂಜ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ, ಇದ್ರ ಬಗ್ಗೆ ನಿನ್ಗೆ ಗೊತ್ತಾ ಅಂತ ಕೇಳ್ತಾನೆ. ಆಗ ಸೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಿನ್ಶಿ ಸೂನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಆಗೋಳು ನಿಮ್ಮ ಅಣ್ಣನ ಅಷ್ಟು ಈಸಿಯಾಗಿ ಯಾಮರ್ಸ್ಬೋದು ಅಂತ ಅನ್ಕೊಂಡಿದ್ಯಾ, ಅದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾಳೆ. ಆಗ ಜಿನ್ಶಿ ಗುನಾಂಜ ಮನೇಲಿ ಇರೋದು ನನಗೆ ತುಂಬಾನೇ ಟಾರ್ಚರ್ ಅನ್ಸುತ್ತೆ, ತುಂಬಾ ಕೆಲಸ ಮಾಡ್ಬೇಕು, ಬುಕ್ಸ್ ನ ಅರೇಂಜ್ ಮಾಡ್ಬೇಕು, ವಾಯ್ಸ್ ಬರ್ದಾಗೆ ತಿನ್ಬೇಕು, ಸೋಫಾ ಮೇಲೆ ಯಾವುದೇ ವಸ್ತು ಕೂಡ ಇಡೋ ಹಾಗಿಲ್ಲ, ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡಬೇಕು, ಇದನ್ನೆಲ್ಲ ಮಾಡ್ತಾ ನಾನು ಹುಚ್ಚಿಯಾಗಿ ಬಿಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾಂಜ ಆಫೀಸಿಗೆ ಬಂದಿರ್ತಾರೆ. ಫೈನಾನ್ಷಿಯರ್ ಜೊತೆ ಮಾತಾಡೋದಿಕ್ಕೆ ಅಂತ. ಇವ್ರ ಹೆಸರು ಲಿಂಗ್ ಅಂತ. ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಿಕ್ಕೆ ಅಂತ. ಅದಕ್ಕಾಗಿ ತುಂಬಾನೇ ದುಡ್ಡು ಖರ್ಚಾಗುತ್ತೆ, ಅದಕ್ಕಾಗಿ ಇನ್ವೆಸ್ಟರ್ ಜೊತೆ ಡಿಸ್ಕಸ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾಂಜ ಆಫೀಸ್ಗೆ ಊಟ ತಗೊಂಡ್ ಬಂದಿರ್ತಾಳೆ. ಅವನಿಗಾಗಿ ಅವನು ಊಟ ಮಾಡ್ತಿದ್ರೆ ಜಿನ್ಶಿ ಫೋಟೋನ ಕ್ಲಿಕ್ ಮಾಡ್ಕೋತಾ ಇರ್ತಾಳೆ ಅವ್ರ ಅಣ್ಣನ್ಗೆ ತೋರ್ಸೋದಿಕ್ಕೆ ಅಂತ. ಆಗ ಅವನು ಅವಳ ಫೋನ್ ನ ಕಿತ್ಕೊಂಡು ಫೋಟೋನ ಡಿಲೀಟ್ ಮಾಡೋದಿಕ್ಕೆ ಅಂತ ನೋಡ್ತಾಳೆ. ಆಗ ಜಿನ್ಶಿ ಗುನಾಂಜಗೆ ಹೇಳ್ತಾಳೆ, ನಿಮ್ಮಮ್ಮ ಕಾಲ್ ಮಾಡಿದ್ರು, ನಮ್ಮಿಬ್ರ ಬಗ್ಗೆ ವಿಚಾರಿಸ್ತಾ ಇದ್ರು ಅಂತ ಹೇಳ್ತಾಳೆ. ಆಗ ಅವನು ಸಂಜೆ ನಾವಿಬ್ರು ಹೊರಗಡೆ ಹೋಗೋಣ ಅಂತ ಹೇಳ್ತಾನೆ. ಅವ್ನ ಮಾತು ಕೇಳಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಗುನಾಂಜ ಜಿನ್ಶಿನ ಒಂದು ಗೇಮಿಂಗ್ ಸೆಂಟರ್ಗೆ ಕರ್ಕೊಂಡು ಬಂದಿರ್ತಾನೆ. ಅವಳು ಖುಷಿಯಿಂದ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರೆ ಅವನು ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಅವಳು ಅವನನ್ನು ಕೂಡ ಗೇಮ್ ಮಾಡೋದಿಕ್ಕೆ ಫೋರ್ಸ್ ಮಾಡ್ತಾನೆ. ಇಬ್ರು ಕೂಡ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಕೆಲವೊಂದು ಫೋಟೋಸ್ ನ ಕೂಡ ಕ್ಲಿಕ್ ಮಾಡ್ಕೋತಾರೆ. ಈಗ ಮಾರ್ನಿಂಗ್ ಆಗಿರುತ್ತೆ. ನಾನ್ ಸಾಕಾಗಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಾ ಇದ್ರೆ ಆ ಶಬ್ದಕ್ಕೆ ಅವನಿಗೆ ನಿದ್ದೆ ಬರ್ತಿರಲ್ಲ. ಜಿನ್ಶಿಗೆ ಬೈಯೋದಿಕ್ಕೆ ಅಂತ ಕಿಚನ್ ಹತ್ರ ಬರ್ತಾನೆ. ಆದ್ರೆ ಅವಳು ಇರೋದಿಲ್ಲ. ಅವನಿಗಾಗಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡಿ ಅಲ್ಲಿ ಒಂದು ಚೀಟಿನೂ ಕೂಡ ಇಟ್ಟಿರ್ತಾಳೆ. ಆಗ ಗುನಾಂಜ ಅದನ್ನ ತಗೊಂಡು ನೋಡ್ತಾನೆ. ಬ್ರೇಕ್ಫಾಸ್ಟ್ ರೆಡಿ ಇದೆ, ಮಾಡಬಹುದು ಅಂತ ಬರ್ದಿರ್ತಾಳೆ. ಅದನ್ನ ನೋಡಿ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ.